ಸಣ್ಣ ಕ್ಷೇತ್ರ, ಆದರೆ ನಮ್ಮ ರಾಜ್ಯ ಮಟ್ಟದಲ್ಲಿ ನೋಡಿದ್ರೆ ಒಂದು ದೊಡ್ಡ ಕ್ಷೇತ್ರ. ಆಮೇಲೆ ಅಲ್ಲಿ ಜನರ ಅಪಶ್ರದ್ಧೆಯನ್ನು ಉಂಟು ಮಾಡಿದೀವಿ ಅಂದರೆ ಈ ಮೂಲ ಧರ್ಮಕ್ಕೆ ಪೆಟ್ಟು ಬೀಳುತ್ತೆ ಅಂತ. ಇದು ಬರೀ ಧರ್ಮಸ್ಥಳದ ವಿಷಯ ಅಲ್ಲ. ಧರ್ಮಸ್ಥಳಕ್ಕೆ ಹೊಡೆತ ಕೊಟ್ಟಿವಿ ಅಂದರೆ ಇದು ದೊಡ್ಡ ಕ್ಷೇತ್ರನ ಹಾಳು ಮಾಡಿದೀವಿ ಅಂದ್ರೆ ಸಣ್ಣ ಸಣ್ಣ ಏನದಾವು ತಾವ ಹಾಳಾಗಿ ಹೋಗ್ತಾವೆ. ಅದರಲ್ಲಿ ತಾವು ಯಾರಾದರೂ ರಿಪಬ್ಲಿಕ್ ಟಿ ವಿ ಅಂಥವರು ಭಾಗವಹಿಸಿ ಅದನ್ನು ಎಕ್ಸ್ಪೋಸ್ ಮಾಡದೇ ಇದ್ದರೆ ಜನ ಏನಂತಾರಲ್ಲ, ಈಗ ಜನ ಮರಳು ಜಾತಕ್ಕೆ ಮರಳು, ಸುಮ್ಮನೆ ಒಬ್ಬರು ಒಂದು ಕಡೆ ಹೊಂಟ್ರು ಅಂತಂದ್ರೆ ಕುರಿಗಳ ಹಿಂದೆ ಬೆನ್ನು ಹತ್ತಿದಂಗೆ ಜನ ಬೆನ್ನು ಹತ್ತಾರೆ. ಯಾವನಾರು ಒಬ್ಬ ಜೋರಾಗಿ ಧ್ವನಿ ಮಾಡಿ ಏನು ಮಾತಾಡ್ತಾನ ಅದನ್ನು ಹಿಂಬಾಲಿಸೋದು ನಮ್ಮ ಜನರಿಗೆ ಚಟ ಬಿದ್ದಿದೆ. ಸಾರಾಸಾರವಾಗಿ ವಿಚಾರ ಮಾಡುವಂಥ ವೈಚಾರಿಕ ಸಾಮರ್ಥ್ಯವನ್ನು ನಮ್ಮ ಸಮಾಜ ಕಳ್ಕೊಳ್ತೈತೇನೋ ಅಂತ ಕಸವಿಷಿ ಆಗ್ತಾ ಇದೆ. ಆದಾಗ್ಯೂ ಸಹಿತ ನಮ್ಮ ಯುವಕರು ತುಂಬ ಜಾಗೃತರಿದ್ದಾರೆ. ದೇಶ ಮಟ್ಟದಲ್ಲಿಯೂ ಸಹಿತ ಮೊದಲು ತಮಗೆ ಗೊತ್ತಿದೆ, ಈ ಸಿನಿಮಾದವರಿಂದ ಧರ್ಮವನ್ನು ರಕ್ಷಿಸಬೇಕಾಗ್ತದೆ. ಪ್ರತಿಯೊಂದು ಸಿನಿಮಾದಲ್ಲಿಯೂ ಸಹಿತ ನಮ್ಮ ದೇವತೆಗಳು ಮತ್ತು ಸಾಧು ಸತ್ಪುರುಷರ ಅವಹೇಳನೆ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಂಗೇನಾದರೂ ಮಾಡಿದ ತಕ್ಷಣ ನಮ್ಮ ಯುವಕರು ಈ ರೀತಿ ಅವ್ರನ್ನ ಟ್ರೋಲ್ ಮಾಡ್ತಾರೆ. ಆಯುಷ್ಯದೊಳಗೆ ಎಂದೂ ನಾವು ಈ ವಿಷಯಕ್ಕೆ ಕೈ ಹಾಕಬಾರ್ದು ಅನ್ನೋ ಹಾಗೆ. ಹೀಗೆ ಒಂದು ವೇಳೆ ತಾವು ಈ ಮಾಧ್ಯಮದ ಮೂಲಕವಾಗಿ, ಆಮೇಲೆ ಯೂಟ್ಯೂಬರ್ಸ್ ಮೊದಲು ಒಳ್ಳೆಯವರಿದ್ದರು, ಈ ಕೆಲವು ಜನ ಯೂಟ್ಯೂಬರ್ಸು ಇಂಥ ಅವಕಾಶಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಅವ್ರ ಬಗ್ಗೆ ಸಮಾಜ ತುಂಬ ಎಚ್ಚರಾಗಿರು. ಯಾಕಂತಂದರೆ ಈ ಶ್ರಾವ್ಯ ಮಾಧ್ಯಮಕ್ಕಿಂತಲೂ ದೃಕ್ ಮಾಧ್ಯಮ ಭಾಳ ಪ್ರಭಾವಿ ಇರುತ್ತೆ. ಅದು ಏನೇನೋ ಇದು ಮುರಿದು ಹರಿದು ಎಲ್ಲ ಮಾಡಿ ಜೋಡಿಸಿ ಜನರಿಗೆ ವಿಶ್ವಾಸ ಹುಟ್ಟುವಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಎಲ್ಲದಕ್ಕಿಂತಲೂ ಹೆಚ್ಚು ಜವಾಬ್ದಾರಿಯುತವಾಗಿ ವರ್ತನೆ ಮಾಡಬೇಕಾಗಿದ್ದು ನಮ್ಮ ಯೂಟ್ಯೂಬರ್ಸ್. ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಅವ್ರು ತಮ್ಮನ್ನು ಮಾರಾಟ ಮಾಡಿಕೊಂಡ್ರು ಅಂತಂದ್ರೆ ಈ ಸಮಸ್ಯೆ ಉಂಟಾಗ್ತದೆ. ತುಂಬ ಜನ ಮಾರಾಟಕ್ಕಿದ್ದಾರೆ ಅದರಲ್ಲಿ. ನಿಜ. ಅದನ್ನು ಜನರು ಗುರುತಿಸಿ ತಕ್ಷಣ ಅವ್ರ ಸಬ್ಸ್ಕ್ರೈಬರ್ಶಿಪ್ನಿಂದ ಹೊರಗೆ ಹೋಗ್ಬೇಕು. ನಾಳೆ ಯಾರೂ ಅವ್ರನ್ನ ನೋಡಿರಬಾರ್ದು, ಕೇಳಿರಬಾರ್ದು, ಅಷ್ಟು ಜಾಣರಾಗ್ಬೇಕು ನಮ್ಮ ಜನ. ಅಂದಾಗಲೇ ನಾವು ನಮ್ಮ ಧರ್ಮ ಕ್ಷೇತ್ರಗಳನ್ನ. ಆಮೇಲೆ ಎರಡನೇದಾಗಿ ನಮ್ಮ ಧರ್ಮ ಕ್ಷೇತ್ರದ ಜನ ಅಂತೇನಿದ್ರು, ನೀವು ರಿಪಬ್ಲಿಕ್ನವರಾಗಲಿ ಅನ್ಯ ಮಾಧ್ಯಮದವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುವಾಗ ಒಬ್ಬ ಧರ್ಮಾಧಿಕಾರಿಯೂ ಸಹಿತ ಬಾಯಿ ಬಿಚ್ಚಲಿಲ್ಲ ಕರ್ನಾಟಕದಲ್ಲಿ. ಇದು ಅತ್ಯಂತ ದುರ್ದೈವದ ಸಂಗತಿ. ಯಾಕೆ ಅಂತಂದ್ರೆ ಅದು ಅವ್ರದ್ದು, ಇದು ಇವ್ರದ್ದು, ಆ ಸಂಪ್ರದಾಯ ಈ ಸಂಪ್ರದಾಯ, ಈ ಸಂಪ್ರದಾಯಗಳ ಚೌಕಟ್ಟನ್ನೇ ಯಾರೂ ದಾಟಲಿಲ್ಲ. ವೆರಿ ಟ್ರೂ, ವೆರಿ ಟ್ರೂ, ದಾಟಲಿಲ್ಲ. ಆಮೇಲೆ ಇದು ಎಲ್ಲದರಲ್ಲಿಯೂ ಸಹಿತ ನಾವು ಇವತ್ತು ಪಕ್ಕದ ಮನೆಗೆ ಬೆಂಕಿ ಎತ್ತಿದೆ ಅಂದ್ರೆ ನಾಳೆ ನಮ್ಮ ಮನೆಗೂ ಬರುತ್ತೆ ಅನ್ನುವಂಥ ಅರಿವು ಬಹಳ ಜನರಲ್ಲಿ ಮೂಡಲಿಲ್ಲ. ಇದು ನಮ್ಮ ಮನಸ್ಸಿಗೆ ತುಂಬ ನೋವು ಮಾಡುವಂಥ ವಿಷಯ. ಆ ಧರ್ಮಕ್ಷೇತ್ರದ ಧರ್ಮಸ್ಥಳದ ವಿಷಯದಲ್ಲಿ ಮೊದಲನೇ ದಿವಸ ಎಲ್ಲ ಸ್ವಾಮಿಗಳು ಎಲ್ಲ ಜಾತಿ ಮತ ಪಂಥ ಸಂಪ್ರದಾಯಗಳನ್ನು ಬದಿಗಿಟ್ಟು ಮೊದಲು ನಾವು ಇದನ್ನು ಮಾಡೋಣ, ಆಮೇಲೆ ನಮ್ಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ ಕುತ್ಕೊಂಡು ಬಗೆಹರಿಸೋಣ ಅನ್ನೋ ಇದಕ್ಕೆ ನೋಡ್ರಲ್ಲ. ಬೇರೆ ಧರ್ಮದವರು, ಬೇರೆ ಇದರವರು, ಅವರಲ್ಲಿಯೂ ಸಹಿತ ನೂರಾರು ಸಂಪ್ರದಾಯಗಳಿವೆ, ಇಲ್ಲ ಅಂತಿಲ್ಲ. ಆದರೆ ಅವರು ಈ ವಿಷಯದಲ್ಲಿ ತುಂಬ ಒಗ್ಗಟ್ಟಾಗಿರ್ತಾರೆ. ಹಾಗೆ ಯಾಕೆ ಆಗಬಾರ್ದು? ಖಂಡಿತ ಅದನ್ನು ನಾವು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಹಳ ಅಮೂಲ್ಯವಾದ ಸಲಹೆಯನ್ನ ಕನೇರಿ ಶ್ರೀಗಳು ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಪ್ರಾಜ್ಞರು ಇದನ್ನು ಗಮನಿಸಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಶ್ರೀಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS 100 ವರ್ಷವನ್ನ ಪೂರೈಸಿದೆ. ಎಲ್ಲ ಕಡೆ ಅವರು ಪಥ ಸಂಚಲನ ಮಾಡ್ತಾ ಇದ್ದಾರೆ ಎಂದಿನಂತೆ, ಡ್ರಮ್ಸು ಲಾಠಿ ಹಿಡ್ಕೊಂಡು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಇವರು RSSನವರು ಮತ್ತು BK ಹರಿಪ್ರಸಾದ್ ಅವರು ಕೂಡ ಕಮೆಂಟ್ ಮಾಡಿದ್ರು, ಇವರು ಭಾರತದ ತಾಲಿಬಾನಿಗಳು, ಇವ್ರು ಲಾಠಿ ಹಿಡ್ಕೊಂಡು ತಲ್ವಾರ್ ಹಿಡ್ಕೊಂಡು ತಿರುಗ್ತಾರೆ, ಇವರ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು, ಇದೊಂದು ಸಂವಿಧಾನಕ್ಕೆ ಸರಿಯಾಗಿ ನಡ್ಕೊಳ್ಳದ ಸಂಸ್ಥೆ, ಇದನ್ನ ಬ್ಯಾನ್ ಮಾಡಬೇಕು ಅಂತ ಬಹಳ ದೊಡ್ಡ ಕೂಗೆದ್ದಿದೆ. ಪ್ರಿಯಾಂಕ್ ಖರ್ಗೆ ಅವರು ಆ ಥರದ ಒಂದು ಪತ್ರವನ್ನು ಸಿದ್ದರಾಮಯ್ಯನವ್ರಿಗೆ ಬರೆದಿದ್ದಾರೆ. ಏನು ಹೇಳಕ್ ಬಯಸ್ತೀರಿ? ಇದು ನನ್ನ ವಿಷಯ ಅಲ್ಲ. ಆದಾಗ್ಯೂ ಸಹಿತ RSSನವ್ರು ಬಾಂಬ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹಾಗಿದ್ರೆ ಅವ್ರಿಗೆ ಯಾವ ಬ್ಯಾನ್ನು ಮಾಡ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಬಾಂಬ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಬಾಂಬ್ ಸ್ಫೋಟ ಆಯಿತು, ಈ ಸ್ಲಮ್ ಏರಿಯಾದಲ್ಲಿ ಬಾಂಬ್ ಸ್ಫೋಟ ಆಯಿತು, ಇಲ್ಲಿ ಸ್ಫೋಟ ಆಯಿತು, ಎಲ್ಲೆಲ್ಲಿ ಸ್ಫೋಟ ಆಗಿವೆ ಅಲ್ಲ ಅಲ್ಲಿ ಅವ್ರಿಗೆಲ್ಲ ಸೆಕ್ಯೂರಿಟಿ ಇದೆ. ಆದರೆ ನಾವು ದೇಶವನ್ನು ರಕ್ಷಿಸ್ಲಿಕ್ಕೆ ಹೊರಟವರು,
ಈ ಜಗತ್ತಿನ ಏಕೈಕ ಸಂಘಟನೆ ಸಣ್ಣ ಕ್ಷೇತ್ರ, ಆದರೆ ನಮ್ಮ ರಾಜ್ಯ ಮಟ್ಟದಲ್ಲಿ ನೋಡಿದ್ರೆ ಒಂದು ದೊಡ್ಡ ಕ್ಷೇತ್ರ. ಆಮೇಲೆ ಅಲ್ಲಿ ಜನರ ಅಪಶ್ರದ್ಧೆಯನ್ನು ಉಂಟು ಮಾಡಿದೀವಿ ಅಂದರೆ ಈ ಮೂಲ ಧರ್ಮಕ್ಕೆ ಪೆಟ್ಟು ಬೀಳುತ್ತೆ ಅಂತ. ಇದು ಬರೀ ಧರ್ಮಸ್ಥಳದ ವಿಷಯ ಅಲ್ಲ. ಧರ್ಮಸ್ಥಳಕ್ಕೆ ಹೊಡೆತ ಕೊಟ್ಟಿವಿ ಅಂದರೆ ಇದು ದೊಡ್ಡ ಕ್ಷೇತ್ರನ ಹಾಳು ಮಾಡಿದೀವಿ ಅಂದ್ರೆ ಸಣ್ಣ ಸಣ್ಣ ಏನದಾವು ತಾವ ಹಾಳಾಗಿ ಹೋಗ್ತಾವೆ. ಅದರಲ್ಲಿ ತಾವು ಯಾರಾದರೂ ರಿಪಬ್ಲಿಕ್ ಟಿ ವಿ ಅಂಥವರು ಭಾಗವಹಿಸಿ ಅದನ್ನು ಎಕ್ಸ್ಪೋಸ್ ಮಾಡದೇ ಇದ್ದರೆ ಜನ ಏನಂತಾರಲ್ಲ, ಈಗ ಜನ ಮರಳು ಜಾತಕ್ಕೆ ಮರಳು, ಸುಮ್ಮನೆ ಒಬ್ಬರು ಒಂದು ಕಡೆ ಹೊಂಟ್ರು ಅಂತಂದ್ರೆ ಕುರಿಗಳ ಹಿಂದೆ ಬೆನ್ನು ಹತ್ತಿದಂಗೆ ಜನ ಬೆನ್ನು ಹತ್ತಾರೆ. ಯಾವನಾರು ಒಬ್ಬ ಜೋರಾಗಿ ಧ್ವನಿ ಮಾಡಿ ಏನು ಮಾತಾಡ್ತಾನ ಅದನ್ನು ಹಿಂಬಾಲಿಸೋದು ನಮ್ಮ ಜನರಿಗೆ ಚಟ ಬಿದ್ದಿದೆ. ಸಾರಾಸಾರವಾಗಿ ವಿಚಾರ ಮಾಡುವಂಥ ವೈಚಾರಿಕ ಸಾಮರ್ಥ್ಯವನ್ನು ನಮ್ಮ ಸಮಾಜ ಕಳ್ಕೊಳ್ತೈತೇನೋ ಅಂತ ಕಸವಿಷಿ ಆಗ್ತಾ ಇದೆ. ಆದಾಗ್ಯೂ ಸಹಿತ ನಮ್ಮ ಯುವಕರು ತುಂಬ ಜಾಗೃತರಿದ್ದಾರೆ. ದೇಶ ಮಟ್ಟದಲ್ಲಿಯೂ ಸಹಿತ ಮೊದಲು ತಮಗೆ ಗೊತ್ತಿದೆ, ಈ ಸಿನಿಮಾದವರಿಂದ ಧರ್ಮವನ್ನು ರಕ್ಷಿಸಬೇಕಾಗ್ತದೆ. ಪ್ರತಿಯೊಂದು ಸಿನಿಮಾದಲ್ಲಿಯೂ ಸಹಿತ ನಮ್ಮ ದೇವತೆಗಳು ಮತ್ತು ಸಾಧು ಸತ್ಪುರುಷರ ಅವಹೇಳನೆ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಂಗೇನಾದರೂ ಮಾಡಿದ ತಕ್ಷಣ ನಮ್ಮ ಯುವಕರು ಈ ರೀತಿ ಅವ್ರನ್ನ ಟ್ರೋಲ್ ಮಾಡ್ತಾರೆ. ಇನ್ನು ಆಯುಷ್ಯದೊಳಗೆ ಎಂದೂ ನಾವು ಈ ವಿಷಯಕ್ಕೆ ಕೈ ಹಾಕಬಾರ್ದು ಅನ್ನೋ ಹಾಗೆ. ಹೀಗೆ ಒಂದು ವೇಳೆ ತಾವು ಈ ಮಾಧ್ಯಮದ ಮೂಲಕವಾಗಿ, ಆಮೇಲೆ ಯೂಟ್ಯೂಬರ್ಸ್ ಮೊದಲು ಒಳ್ಳೆಯವರಿದ್ದರು, ಈ ಕೆಲವು ಜನ ಯೂಟ್ಯೂಬರ್ಸು ಇಂಥ ಅವಕಾಶಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಅವ್ರ ಬಗ್ಗೆ ಸಮಾಜ ತುಂಬ ಎಚ್ಚರಾಗಿರು. ಯಾಕಂತಂದರೆ ಈ ಶ್ರಾವ್ಯ ಮಾಧ್ಯಮಕ್ಕಿಂತಲೂ ದೃಕ್ ಮಾಧ್ಯಮ ಭಾಳ ಪ್ರಭಾವಿ ಇರುತ್ತೆ. ಅದು ಏನೇನೋ ಇದು ಮುರಿದು ಹರಿದು ಎಲ್ಲ ಮಾಡಿ ಜೋಡಿಸಿ ಜನರಿಗೆ ವಿಶ್ವಾಸ ಹುಟ್ಟುವಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಎಲ್ಲದಕ್ಕಿಂತಲೂ ಹೆಚ್ಚು ಜವಾಬ್ದಾರಿಯುತವಾಗಿ ವರ್ತನೆ ಮಾಡಬೇಕಾಗಿದ್ದು ನಮ್ಮ ಯೂಟ್ಯೂಬರ್ಸ್. ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಅವ್ರು ತಮ್ಮನ್ನು ಮಾರಾಟ ಮಾಡಿಕೊಂಡ್ರು ಅಂತಂದ್ರೆ ಈ ಸಮಸ್ಯೆ ಉಂಟಾಗ್ತದೆ. ತುಂಬ ಜನ ಮಾರಾಟಕ್ಕಿದ್ದಾರೆ ಅದರಲ್ಲಿ. ನಿಜ. ಅದನ್ನು ಜನರು ಗುರುತಿಸಿ ತಕ್ಷಣ ಅವ್ರ ಸಬ್ಸ್ಕ್ರೈಬರ್ಶಿಪ್ನಿಂದ ಹೊರಗೆ ಹೋಗ್ಬೇಕು. ನಾಳೆ ಯಾರೂ ಅವ್ರನ್ನ ನೋಡಿರಬಾರ್ದು, ಕೇಳಿರಬಾರ್ದು, ಅಷ್ಟು ಜಾಣರಾಗ್ಬೇಕು ನಮ್ಮ ಜನ. ಅಂದಾಗಲೇ ನಾವು ನಮ್ಮ ಧರ್ಮ ಕ್ಷೇತ್ರಗಳನ್ನ. ಆಮೇಲೆ ಎರಡನೇದಾಗಿ ನಮ್ಮ ಧರ್ಮ ಕ್ಷೇತ್ರದ ಜನ ಅಂತೇನಿದ್ರು, ನೀವು ರಿಪಬ್ಲಿಕ್ನವರಾಗಲಿ ಅನ್ಯ ಮಾಧ್ಯಮದವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುವಾಗ ಒಬ್ಬ ಧರ್ಮಾಧಿಕಾರಿಯೂ ಸಹಿತ ಬಾಯಿ ಬಿಚ್ಚಲಿಲ್ಲ ಕರ್ನಾಟಕದಲ್ಲಿ. ಇದು ಅತ್ಯಂತ ದುರ್ದೈವದ ಸಂಗತಿ. ಯಾಕೆ ಅಂತಂದ್ರೆ ಅದು ಅವ್ರದ್ದು, ಇದು ಇವ್ರದ್ದು, ಆ ಸಂಪ್ರದಾಯ ಈ ಸಂಪ್ರದಾಯ, ಈ ಸಂಪ್ರದಾಯಗಳ ಚೌಕಟ್ಟನ್ನೇ ಯಾರೂ ದಾಟಲಿಲ್ಲ. ವೆರಿ ಟ್ರೂ, ವೆರಿ ಟ್ರೂ, ದಾಟಲಿಲ್ಲ. ಆಮೇಲೆ ಇದು ಎಲ್ಲದರಲ್ಲಿಯೂ ಸಹಿತ ನಾವು ಇವತ್ತು ಪಕ್ಕದ ಮನೆಗೆ ಬೆಂಕಿ ಎತ್ತಿದೆ ಅಂದ್ರೆ ನಾಳೆ ನಮ್ಮ ಮನೆಗೂ ಬರುತ್ತೆ ಅನ್ನುವಂಥ ಅರಿವು ಬಹಳ ಜನರಲ್ಲಿ ಮೂಡಲಿಲ್ಲ. ಇದು ನಮ್ಮ ಮನಸ್ಸಿಗೆ ತುಂಬ ನೋವು ಮಾಡುವಂಥ ವಿಷಯ. ಆ ಧರ್ಮಕ್ಷೇತ್ರದ ಧರ್ಮಸ್ಥಳದ ವಿಷಯದಲ್ಲಿ ಮೊದಲನೇ ದಿವಸ ಎಲ್ಲ ಸ್ವಾಮಿಗಳು ಎಲ್ಲ ಜಾತಿ ಮತ ಪಂಥ ಸಂಪ್ರದಾಯಗಳನ್ನು ಬದಿಗಿಟ್ಟು ಮೊದಲು ನಾವು ಇದನ್ನು ಮಾಡೋಣ, ಆಮೇಲೆ ನಮ್ಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ ಕುತ್ಕೊಂಡು ಬಗೆಹರಿಸೋಣ ಅನ್ನೋ ಇದಕ್ಕೆ ನೋಡ್ರಲ್ಲ. ಬೇರೆ ಧರ್ಮದವರು, ಬೇರೆ ಇದರವರು, ಅವರಲ್ಲಿಯೂ ಸಹಿತ ನೂರಾರು ಸಂಪ್ರದಾಯಗಳಿವೆ, ಇಲ್ಲ ಅಂತಿಲ್ಲ. ಆದರೆ ಅವರು ಈ ವಿಷಯದಲ್ಲಿ ತುಂಬ ಒಗ್ಗಟ್ಟಾಗಿರ್ತಾರೆ. ಹಾಗೆ ಯಾಕೆ ಆಗಬಾರ್ದು? ಖಂಡಿತ ಅದನ್ನು ನಾವು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಹಳ ಅಮೂಲ್ಯವಾದ ಸಲಹೆಯನ್ನ ಕನೇರಿ ಶ್ರೀಗಳು ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಪ್ರಾಜ್ಞರು ಇದನ್ನು ಗಮನಿಸಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಶ್ರೀಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS 100 ವರ್ಷವನ್ನ ಪೂರೈಸಿದೆ. ಎಲ್ಲ ಕಡೆ ಅವರು ಪಥ ಸಂಚಲನ ಮಾಡ್ತಾ ಇದ್ದಾರೆ ಎಂದಿನಂತೆ, ಡ್ರಮ್ಸು ಲಾಠಿ ಹಿಡ್ಕೊಂಡು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಇವರು RSSನವರು ಮತ್ತು BK ಹರಿಪ್ರಸಾದ್ ಅವರು ಕೂಡ ಕಮೆಂಟ್ ಮಾಡಿದ್ರು, ಇವರು ಭಾರತದ ತಾಲಿಬಾನಿಗಳು, ಇವ್ರು ಲಾಠಿ ಹಿಡ್ಕೊಂಡು ತಲ್ವಾರ್ ಹಿಡ್ಕೊಂಡು ತಿರುಗ್ತಾರೆ, ಇವರ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು, ಇದೊಂದು ಸಂವಿಧಾನಕ್ಕೆ ಸರಿಯಾಗಿ ನಡ್ಕೊಳ್ಳದ ಸಂಸ್ಥೆ, ಇದನ್ನ ಬ್ಯಾನ್ ಮಾಡಬೇಕು ಅಂತ ಬಹಳ ದೊಡ್ಡ ಕೂಗೆದ್ದಿದೆ. ಪ್ರಿಯಾಂಕ್ ಖರ್ಗೆ ಅವರು ಆ ಥರದ ಒಂದು ಪತ್ರವನ್ನು ಸಿದ್ದರಾಮಯ್ಯನವ್ರಿಗೆ ಬರೆದಿದ್ದಾರೆ. ಏನು ಹೇಳಕ್ ಬಯಸ್ತೀರಿ? ಇದು ನನ್ನ ವಿಷಯ ಅಲ್ಲ. ಆದಾಗ್ಯೂ ಸಹಿತ RSSನವ್ರು ಬಾಂಬ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹಾಗಿದ್ರೆ ಅವ್ರಿಗೆ ಯಾವ ಬ್ಯಾನ್ನು ಮಾಡ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಬಾಂಬ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಬಾಂಬ್ ಸ್ಫೋಟ ಆಯಿತು, ಈ ಸ್ಲಮ್ ಏರಿಯಾದಲ್ಲಿ ಬಾಂಬ್ ಸ್ಫೋಟ ಆಯಿತು, ಇಲ್ಲಿ ಸ್ಫೋಟ ಆಯಿತು, ಎಲ್ಲೆಲ್ಲಿ ಸ್ಫೋಟ ಆಗಿವೆ ಅಲ್ಲ ಅಲ್ಲಿ ಅವ್ರಿಗೆಲ್ಲ ಸೆಕ್ಯೂರಿಟಿ ಇದೆ. ಆದರೆ ನಾವು ದೇಶವನ್ನು ರಕ್ಷಿಸ್ಲಿಕ್ಕೆ ಹೊರಟವರು,
ಈ ಜಗತ್ತಿನ ಏಕೈಕ ಸಂಘಟನೆ. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.